ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾರ್ಟ್ 2 ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಊಟ ಮುಗಿಸಿ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೋದರು. ಸೊ ಅಷ್ಟರಲ್ಲಿ ನಾನು ಕ್ವಿಕ್ಕಾಗಿ ಹೋಮ್ ಟೂರ್ ಮಾಡೋಣ ಅಂತ ಶೂಟ್ ಮಾಡಿಕೊಂಡೆ. ಇದು ಮೇನ್ ಎಂಟ್ರೆನ್ಸು. ಮನೆ ಹೆಸರು ಬಂದು ಶ್ರೇಯಾ ಅಂತ, ಅಕ್ಕನ ಎರಡನೇ ಮಗಳ ಹೆಸರು. ಮನೆ ಎಂಟ್ರ್ ಆಗ್ತಿದ್ದಂಗೆ ಫಾಯರ್ ಏರಿಯಾ ಸಿಗುತ್ತೆ. ಫಾಯರ್ ಏರಿಯಾಗೂ ಡೈನಿಂಗ್ ಹಾಲ್ಗೂ ಸ್ಟ್ರೇಟ್ ವ್ಯೂ ಇರೋದ್ರಿಂದ ಡಿಸ್ಟರ್ಬ್ ಆಗಬಾರ್ದು ಅಂತ ಈ ಗ್ಲಾಸ್ ಏಚಿಂಗ್ ಕೊಟ್ಟು ಪಾರ್ಟಿಷನ್ ಮಾಡಿದ್ದಾರೆ. ಹಾಗೆ ಲೆಫ್ಟಿಗೆ ಬಂದರೆ ನಿಮಗೆ ಹಾಲ್ ಸಿಗುತ್ತೆ. ಹಾಲಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಕಿಟಕಿಗಳು ನೋಡಿ, ತುಂಬ ದೊಡ್ಡ ದೊಡ್ಡ ಕಿಟಕಿ ಮಾಡಿಸಿದ್ದಾರೆ. ಆ ವ್ಯೂ ಕೂಡ ಅಷ್ಟೇ, ಗಾರ್ಡನ್ ವ್ಯೂ ಸಿಗುತ್ತೆ ನಿಮಗೆ. ಹಾಗೆ ಸ್ಟ್ರೇಟ್ ಕಂಟಿನ್ಯೂ ಬಂದರೆ ಇಲ್ಲಿ ಒಂದು ದೊಡ್ಡ ಹಾಲ್ ಸಿಗುತ್ತೆ. ಈ ಹಾಲು ಎಲ್ಲ ಕಡೆನೂ ಕನೆಕ್ಟ್ ಆಗುತ್ತೆ. ರೂಮ್ಗೆ, ಕಿಚನ್ಗೆ, ಡ್ರೈ ಗಾರ್ಡನ್ ಏರಿಯಾಗೆ, ಸ್ಟೇರ್ ಕೇಸ್ಗೆ, ದೇವ್ರ ಮನೆಗೆ, ಹಾಗೆ ಎಲ್ಲ ಕಡೆ ಕನೆಕ್ಟಿವಿಟಿ ಇದೆ. ಇದು ನೋಡಿ, ಇದು ನನ್ನ ಫೇವ್ರೆಟ್ ಸ್ಪಾಟು. ರಾಧಾಕೃಷ್ಣ ಹಿಂದ್ಗಡೆ ಗಿಡ ಹಾಕಿದ್ದಾರೆ. ಇಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಕೂತ್ಕೊಳ್ಳೋದಕ್ಕೆ. ಇಲ್ಲಿ ಡಬಲ್ ಸೀಲಿಂಗ್ ಮಾಡಿಸಿದ್ದಾರೆ. ಮೇಲ್ಗಡೆ ಫುಲ್ ಗ್ಲಾಸ್ ಹಾಕಿದ್ದಾರೆ ಸೊ ದಟ್ ಬೆಳಕು ಚೆನ್ನಾಗಿ ಬರಲಿ ಅಂತ. ಹಾಗೆ ಲೆಫ್ಟಿಗೆ ಬಂದರೆ ಡ್ರೈ ಗಾರ್ಡನ್ ಏರಿಯಾ ಇದೆ. ಈ ಗಾರ್ಡನ್ ಏರಿಯಾಯಿಂದ ಹಾಲ್ಗೂ ಕೂಡ ಎಂಟ್ರಿ ಇದೆ. ಡ್ರೈ ಗಾರ್ಡನ್ ವಾಲ್ಗೆ ಒಂದು ಆರ್ಟ್ ಮಾಡಿಸಿದ್ದಾರೆ ನೋಡಿ, ಏಂಜಲ್ ಇದು ಬಂದು ಕಾವಾ ಯೂನಿವರ್ಸಿಟಿ ಅಲ್ಲಿ ಓದ್ತಾ ಇದ್ದಿದ್ದು ಒಬ್ಬರು ಸ್ಟೂಡೆಂಟ್ ಮಾಡಿರೋದು. ನಿಮಗೆ ಗೊತ್ತಿರಬೇಕು, ಕಾವಾ ಸ್ಟೂಡೆಂಟು ಪೇಂಟಿಂಗು ಈ ಥರ ಆರ್ಟಿಗೆ ತುಂಬ ಫೇಮಸ್ ಅಂತ ಅವ್ರ ಹತ್ರ ಮಾಡಿಸಿದ್ರು. ಮೇಲ್ಗಡೆ ಎಲ್ಲ ಗ್ಲಾಸಲ್ಲಿ ಕವರ್ ಮಾಡಿಸಿದ್ದಾರೆ. ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ಡೈನಿಂಗ್ ಹಾಲ್ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕ ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ಪಕ್ಕ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ರೈಟ್ ಸೈಡ್ ಒಂದು ರೂಮ್ ಬರುತ್ತೆ. ನಾನು ರೂಮ್ದೆಲ್ಲ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು, ಸೊ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಹಾಗೆ ಈ ಕಡೆ ಬಂದರೆ ಇದು ಕ್ರಾಕರಿ ಯೂನಿಟ್. ಹಾಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಕಿಚನ್ ಇದೆ. ಐಲ್ಯಾಂಡ್ ಮಾಡಿಸಿದ್ದಾರೆ ಮಧ್ಯದಲ್ಲಿ. ಕಿಚನಿಂದ ರೈಟ್ ಸೈಡ್ ಹೋದರೆ ಅಲ್ಲಿ ಯುಟಿಲಿಟಿ ಇದೆ. ವಾಷಿಂಗ್ ಮಿಷಿನು ಮತ್ತು ಬಟ್ಟೆ ಒಗೆಯೋದು ಅದನ್ನೆಲ್ಲ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎದುರುಗಡೆ ಬಂದು ಸ್ಟೋರ್ ರೂಮು. ಫಸ್ಟ್ ಫ್ಲೋರಲ್ಲಿ 2 ರೂಮ್ ಇದೆ, 2 ಮಕ್ಕಳಿಗೆ. ಒಂದು ಲೆಫ್ಟ್ ಸೈಡ್ ಇದೆ, ಇನ್ನೊಂದು ರೈಟ್ ಸೈಡ್ ಇದೆ. ಎದುರುಗಡೆ ಬಾರ್ ಯೂನಿಟ್ ಇದೆ. ಇಲ್ಲೂ ಒಂದು ದೊಡ್ಡ ಹಾಲ್ ಇದೆ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು AV ರೂಮು. ಸಂಜೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಕ್ಕನ ಮನೆ ಹತ್ರ ಇರೋ ಆಶ್ರಮ ನೋಡೋಕ್ಕೆ ಹೋದ್ವಿ. ಅಕ್ಕನ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವು ಇದು ಕೂಡ. ನೋಡಿ, ಗದ್ದೆಗಳ ಮಧ್ಯ ಆಶ್ರಮ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೂ ಗ್ರೀನರಿ.
ಆಶ್ರಮದ ಹೆಸರು ಗುರುಕುಲ ಅಂತ. ಇಲ್ಲಿ ಯೋಗ ಹೇಳ್ಕೊಡ್ತಾರೆ, ಥೆರಪಿ ಇದೆ, ಮತ್ತು ಸ್ಯಾನ್ಸ್ಕ್ರಿಟ್ ಕೂಡ ಹೇಳ್ಕೊಡ್ತಾರಂತೆ. ಇಲ್ಲೆಲ್ಲ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ರೂಮ್ಸು, ಬೇರೆ ಊರಿಂದ ಬಂದಿರೋರು ಸ್ಟೇ ಆಗೋದಕ್ಕೆ. ನೋಡಿ, ಈ ನೇಚರ್ ಮಧ್ಯ ನಡ್ಕೊಂಡು ಹೋಗೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಪಕ್ಷಿಗಳ ಸೌಂಡು, ಗಾಳಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಹರಿತಾ ಇರೋ ನೀರು ಕಾವೇರಿ ನೀರು. ಇಲ್ಲಿ ನೋಡಿ, ಇಲ್ಲೆಲ್ಲ ಹಟ್ ಮಾಡಿದಾರಲ್ಲ, ಇಲ್ಲೆಲ್ಲ ಯೋಗ ಕ್ಲಾಸ್ ನಡೆಯುತ್ತಂತೆ. ಇಲ್ಲಿ ಕುತ್ಕೊಂಡು ಈ ಥರ ನೇಚರ್ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಮಗೆ ಆ ಥರ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಬ್ರಿಡ್ಜಲ್ಲಿ ಹಟ್ ಇದೆಯಲ್ಲ, ಅಲ್ಲಿ ಸ್ಯಾನ್ಸ್ಕ್ರಿಟ್ ಕ್ಲಾಸ್ ನಡೀತಾ ಇತ್ತಂತೆ. ನನ್ನ ಅಕ್ಕನ ಮಕ್ಕಳು ಇಲ್ಲೇ ಸ್ಯಾನ್ಸ್ಕ್ರಿಟ್ ಕಲ್ತಿದ್ದು, ಸೊ ಅವರು ಅದನ್ನೆಲ್ಲ ರೀಕಾಲ್ ಮಾಡ್ಕೊತಾ ಇದ್ರು. ಇಲ್ಲಿ ಬ್ರಿಡ್ಜ್ ಇದೆ, ಆ್ಯಕ್ಚುಲಿ ತುಂಬ ನೀರು ಬಂದು ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ. ಸೊ ನಾನು ಒಂದ್ಸಲಿ ಇಲ್ಲೆಲ್ಲ ಬಂದಿದ್ದೆ, ಅಕ್ಕ ತಿಂಡಿ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ನಾವೆಲ್ಲ ಆಟ ಆಡಿಕೊಂಡು ಇಲ್ಲೇ ತಿಂಡಿ ತಿನ್ಕೊಂಡು ಎಲ್ಲ ಹೋಗಿದ್ವಿ. ಸೊ ಅದನ್ನೆಲ್ಲ ನಾವು ರೀಕಾಲ್ ಮಾಡ್ಕೊತಾ ಇದ್ವಿ. ತುಂಬ ಹೊತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿ, ಫೋಟೋಶೂಟ್ ನಡೀತಾ ಇದೆ.
ಇಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಇದು ಓನರ್ ಅವ್ರದ್ದು ಮನೆ ಅಂತೆ. ಅದ್ರ ಪಕ್ಕನೇ ಒಂದು ಹಟ್ ಇದೆ, ಅದ್ರ ಪಕ್ಕ ಕಿಚನ್ ಇದೆ. ಅವ್ರು ಓನರ್ ಇದ್ದಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಅವರಿಬ್ಬರು ದಾವಣಗೆರೆಗೆ ಹೋಗಿದ್ರು. ನೋಡಿ, ಇದು ಹಟ್ ಪಕ್ಕ ಇದೆಯಲ್ಲ ಅದು ಕಿಚನ್ನು. ನೇಚರ್ನ ಇಷ್ಟಪಡೋರು ಈ ಜಾಗಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ. ಸಂಡೇ ಮಾರ್ನಿಂಗ್ ಹೇಮಂತ್ ನಮ್ಮನ್ನ ಜಾಯ್ನ್ ಆದರು. ತಿಂಡಿ ಎಲ್ಲ ತಿಂದು ಕಾರ್ಡ್ಸ್ ಆಡೋಕ್ಕೆ ಕೂತ್ಕೊಂಡ್ವಿ. ಯೂಶ್ವಲಿ ನಾವು ಯಾವಾಗ ಸೇರಿಕೊಂಡ್ರೂ ಕಾರ್ಡ್ಸ್ ಆಡ್ತೀವಿ. ಒಂದು 3 hours ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಕಾರ್ಡ್ಸ್ ಒಂದೇ ಅಲ್ಲ, ಗಟ್ಟೆ ಮನೆ ಕೂಡ ಆಡ್ತೀವಿ. ಮನೋಗೆ ನನಗೆ ಕಾರ್ಡ್ಸ್ ಆಡೋಕ್ಕೆ ಬರಲ್ಲ, ಹಾಗಾಗಿ ಅವಳಿಗೋಸ್ಕರ ಗಟ್ಟೆ ಮನೆ ಆಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಸ್ವಲ್ಪ ತಿನ್ನೋಕ್ಕೆ ಕೊಟ್ಬಿಟ್ಟು ಅಕ್ಕ ನಮ್ಮನ್ನ ಜಾಯ್ನ್ ಆಗಲಿಲ್ಲ, ಯಾಕೆಂದರೆ ಅವಳು ಅಡುಗೆ ಮಾಡ್ತಾಯಿದ್ಲು. ಹಾಗಾಗಿ ನಾವು 5 ಜನ ಮಾತ್ರ ಆಡಿದ್ವಿ. ನಾವು ಆಟ ಆಡೆಲ್ಲ ಮುಗಿಸಿದ್ವಿ. ಅಕ್ಕ ಊಟಕ್ಕೆ ರೆಡಿ ಮಾಡಿದ್ಲು. ರೆಡ್ ಚಿಕನ್ ಫ್ರೈ, ಲಿವರ್ ಪೆಪ್ಪರ್ ಫ್ರೈ, ಮಟನ್ ಚಾಪ್ಸ್, ಸಲಾಡು ಮತ್ತು ನಮ್ಮ ಎಲ್ಲರ ಫೇವ್ರೇಟು ಮಟನ್ ಬಿರಿಯಾನಿ. ಸೊ ಎಲ್ಲ ರೆಡಿ ಆಗಿತ್ತು, ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ. ಊಟ ಮುಗಿಸಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ. ಆಗಲೇ ಅಕ್ಕ ಎಲ್ಲರಿಗೂ ಟೀ ಮಾಡ್ಕೊಂಡು ಬಂದಳು. ಟೀ ಕುಡಿದು ನಾವು ಮೈಸೂರಿಗೆ ಹೊರಟ್ವಿ. ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್.